ಈ ಪ್ರೀತಿ ಯಾಕೆ ಭೂಮಿ ಮೇಲೆ. ಇನ್ನೊಂದು, ಬೇಡುವೆನು ವರವನ್ನು ಕೊಡೆತಾಯೆ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಪ್ರೇಮ್ ಅವರ ಈ ಎರಡು ಹಾಡು ಅಂತಲ್ಲ, ಸಾಧಾರಣ ಎಲ್ಲ ಹಾಡು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನನಗೆ ಈ ಪ್ರೀತಿ ಯಾಕೆ ಭೂಮಿ ಮೇಲಿದೆ ಮತ್ತು ಈ ಬೇಡುವೆನು ವರವನ್ನು, ಈ ಹಾಡೆಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಕೂಡ ಆಗುತ್ತೆ. ಎಲ್ಲ ಹಾಡುಗಳು ತುಂಬ ಅರ್ಥಪೂರ್ಣವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ಇತ್ತೀಚೆಗೆ ಒಂದು ಹಾಡು ತುಂಬ ವೈರಲ್ ಆಗ್ತಾ ಉಂಟು. ತುಂಬ ಅಂದರೆ ರಾಷ್ಟ್ರಾದ್ಯಂತ ಮಾತಾಡ್ತಾ ಇದ್ದಾರೆ ಈ ಒಂದು ಹಾಡು ಬಗ್ಗೆ. ಅದೇ KD ಸಿನಿಮಾದ ಸರಿಸೆ ಸರಿಸೆ ಸೆರಗ ಸರಿಸೆ ಅಂತ. ಅದರ ಏನು ಟೀಸರ್ ಬಂದಾಗಲೇ ನಾನು ಅಂದ್ಕೊಂಡೆ, ನಾನು ನನ್ನ ಆಫೀಸ್ನವರ ಫ್ರೆಂಡ್ಸ್ನವ್ರಿಗೆಲ್ಲ ಹೇಳ್ತಿದ್ದೆ, ಅಂದರೆ ಈ ಹಾಡು ಬೇಕಿತ್ತಾ, ಇದು ಯಾಕೆ ಹಿಂಗೆ ಅಂತ. ಯಾಕಂತೇಳಿದರೆ ಇತ್ತೀಚೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಕೆಲವೊಂದು ಆ್ಯಕ್ಟರ್ಸ್ಗಳು ಫೋಟೋ ಎಲ್ಲ ತೆಗಿತಾರಲ್ಲ, ಈಗ ಏನು ಅವ್ರು ಬರುವಾಗ ಎಲ್ಲ ಫೋಟೋ ತೆಗೆದು ಅದು ಬೇರೆ ರೀತಿಯಲ್ಲಿ ತೆಗಿಬಾರ್ದು, ಅದು ಅಂತೆಲ್ಲ ಸ್ವಲ್ಪ ಚರ್ಚೆ ಎಲ್ಲ ಆಗ್ತಾಯಿತ್ತು. ಹಾಗಾಗಿ ಇದಕ್ಕೆ ಕನ್ನಡ ಇಂಡಸ್ಟ್ರಿ ಅವರೆಲ್ಲ ಅಂದರೆ ಸರಿಸೆ ಸರಿಸೆ ಸೆರಗ ಸರಿಸೆ ಅಂತೆಲ್ಲ ಉಂಟಲ್ಲ, ವಿರೋಧ ಮಾಡ್ಯಾರು ಅಂತ ಅಂದ್ಕೊಂಡೆ. ಬಟ್ ಪುಣ್ಯಕ್ಕೆ ಇಂಡಸ್ಟ್ರಿ ಅವರು ಏನೂ ವಿರೋಧ ಮಾಡಿಲ್ಲ, ಅದೊಂದು ಪುಣ್ಯ ಅಂತ ಹೇಳ್ಬೋದು. ಬಟ್ ಏನು ಮಾಡೋದು, ಇಡೀ ಸೋಷಿಯಲ್ ಮೀಡಿಯಾ ಅಂತೂ ವಿರೋಧ ಮಾಡ್ತಾ ಉಂಟು. ಆ ಪರ ವಿರೋಧ ಅಂತೂ ಬಿಡಿ, ಕರ್ನಾಟಕದಲ್ಲಿ ಆ ಫ್ಯಾನ್ಸ್ ಈ ಫ್ಯಾನ್ಸ್ ಅದೆಲ್ಲ ಇದ್ದೇ ಇರುತ್ತೆ. ನನಗೆ ವಿಶೇಷ ಅದು ಅಂತ ಹೇಳಿದರೆ, ಇಡೀ ಏನು ಹಿಂದಿ ಆಗಿರ್ಬೋದು, ಬೇರೆ ಭಾಷೆಯ ಏನು ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಅಥವಾ ಬೇರೆ ಭಾಷೆ ನೀವು ಟ್ವಿಟರ್ ಎಕ್ಸ್ ಖಾತೆಯಲ್ಲೆಲ್ಲ ನೋಡ್ಬೋದು, ತುಂಬ ವಿರೋಧ ಮಾಡ್ತಾ ಇದ್ದಾರೆ. ಈ ಹಾಡು ಈ ಥರ ಲಿರಿಕ್ಸ್ ಬೇಕಿತ್ತಾ, ಯಾಕೆ, ಏನು ಅಂತ ಹೇಳುವಂಥದ್ದು. ಕೆಲವರೆಲ್ಲ ಎಲ್ಲಿ ಗೊತ್ತುಂಟಾ, ಇದು KGF ಕರ್ನಾಟಕ ಆ ರೀತಿಯಲ್ಲಿ ಕೂಡ ಮಾತಾಡ್ತಿದ್ದಾರೆ. ಅಂದರೆ ಪ್ರೇಮ್ ಅವರು ಏನು ಮಾಡಲಿಕ್ಕೆ ಹೋದರು ಈ ಥರದ ಲಿರಿಕ್ಸ್ ಅಂತ ನನಗೆ ಕೂಡ ಸ್ವಲ್ಪ ಯೋಚನೆ ಆಯಿತು. ಅವರು ಇತ್ತೀಚೆಗೊಂದು TVಯಲ್ಲಿ ಮಾತನಾಡುವ ಕೂಡ ಹೇಳಿದರು, ನೀವು ನೋಡೋ ದೃಷ್ಟಿ, ನೀವು ಕೇಳೋ ದೃಷ್ಟಿ ಸರಿ ಇರಬೇಕು, ಆ ರೀತಿಯಲ್ಲಿ ಮಾತಾಡ್ತಿದ್ರು. ನಾನು ಕರೆಕ್ಟಾಗಿ ಬರ್ದಿದ್ದೇನೆ ಹಾಗೆ ಅಂತ. ನೀವು ನೋಡೋ ದೃಷ್ಟಿ ಸರಿ ಇರಬೇಕು ಅಂತ ಕೆಲವರೆಲ್ಲ ಹೇಳ್ತಾರಲ್ಲ, ನೀವು ನೋಡೋ ದೃಷ್ಟಿ ಸರಿ ಇರಬೇಕು, ಹಾಗೆ ಹೀಗೆ ಆ ಥರ ಎಲ್ಲ ಹೇಳ್ತಾರೆ. ನಿಮ್ಮ ಮನಸ್ಸು ಯಾವ ರೀತಿ ಅಂತ ಇದರಲ್ಲೇ ಗೊತ್ತಾಗ್ತದೆ, ಆ ಥರ ಎಲ್ಲ ಅಂತ. ಅದು ರಾಂಗ್ ಅಂತ ಈ ಒಂದು ಹಾಡಲ್ಲಿ ಅದು ಸಾಧಾರಣ ಇಡೀ ದೇಶಕ್ಕೆ ಗೊತ್ತು ಮಾಡಿಸ್ತಾ ಉಂಟು ಅಂತ. ಈಗ ನಮ್ಮ ಇಂಡಸ್ಟ್ರಿಯ ಬಗ್ಗೆ ಹಿಂದಿಯವರಿಗೆಲ್ಲ ಯಾಕೆ ಬೇಕು, ಅವರು ವಿರೋಧ ಮಾಡಿ ಅವ್ರಿಗೆ ಏನು ಲಾಭ ಉಂಟು, ಏನೂ ಇಲ್ಲ ತಾನೆ. ಬಟ್ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲ ಭಾಷೆಯ ಜನ ನಮ್ಮವರೇ ಆದರೆ ಪರ ವಿರೋಧ ಅಂತ ಹೇಳ್ಬೋದು, ಬಟ್ ಎಲ್ಲ ಭಾಷೆಯವರು ಕೂಡ ಇದನ್ನು ವಿರೋಧ ಮಾಡ್ತಾ ಇರುವಾಗ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಂತ ನನಗೂ ಕೂಡ ಅನ್ನಿಸ್ತು. ಡೈರೆಕ್ಟಾಗಿ ಅದು ಅಷ್ಟೊಂದು ಒಳ್ಳೇದು ಕಾಣ್ತಾ ಇರಲಿಲ್ಲ ಅಂತ. ಹಾಗೆ ನೋಡಿದರೆ UAE ಸಿನಿಮಾದಲ್ಲಿ, ಉಪೇಂದ್ರ ಅವರ UAE ಸಿನಿಮಾದಲ್ಲಿ ಕೂಡ ಕೆಲವು ಸೌಂಡ್ಸ್ ಎಲ್ಲ ಹಾಕಿದ್ರು ನೋಡಿ, ಆವಾಗಲೂ ಕೂಡ ಸ್ವಲ್ಪ ಆ ಥರ ಎಲ್ಲ ಬಂತು. ಬಟ್ ಆ ಥರ ಸೌಂಡ್ಸು ಅದು ಬಂದಾಗ ಅದೇನು ದೊಡ್ಡ ಎಫೆಕ್ಟ್ ಆಗಲ್ಲ ಅಂತ ನನಗೂ ಕೂಡ ಅನ್ನಿಸ್ತು. ಆದರೆ ಇವರು ಅದನ್ನು ಹೇಳುವ ರೀತಿ ಯಾವ ರೀತಿ ಅಂತೇಳಿದರೆ ಅದು ಬೇರೆ ರೀತಿ, ಅದು ಕೇಳುವಾಗಲೇ ಅದು ಬೇಡಿತ್ತು ಅಂತ ಅನ್ನಿಸ್ತಾ ಇತ್ತು. ನಿಮ್ಗೇನು ಅನ್ನಿಸ್ತಿಲ್ವ ಅಂತ ನಾನು ಕಮೆಂಟ್ ಮಾಡಿ. ನಾನು ಹೇಳೋದು ಅಂತೇಳಿದರೆ ತುಂಬ ಚೆನ್ನಾಗಿ ಹಾಡು ಬರ್ತಾಯಿದ್ರು, ಏನೋ ಡಿಫ್ರೆಂಟ್ ಮಾಡೋಕ್ಕೆ ಹೋದ್ರು ಅಂತ ಅನ್ನಿಸ್ತು. ಈಗ ಸಿನಿಮಾ ಅಂತ ಬಂದಾಗ ಫ್ಯಾನ್ ಇಂಡಿಯಾ ಅಂತ ಆದಾಗ ಸ್ವಲ್ಪ ಡಿಫ್ರೆಂಟ್ ಏನಾದರೂ ಮಾಡುವ ಅಂತ ಹೇಳುವಂಥದ್ದು. ಈಗ ಟಾಕ್ಸಿಕ್ ಸಿನಿಮಾ ನೋಡಿ, ಯಾವ ರೀತಿ ಆ ಒಂದು ಕಾರಲ್ಲಿ ಸಿನಿಮಾ ನೋಡುವಾಗ ಯಾವ ರೀತಿ ಅದನ್ನು ಜನರು ತಗೊಂಡ್ರು ಅಂತ. ಬಟ್ ಅದು ಪಾಸಿಟಿವ್ ಆಗಿ ತಗೊಂಡ್ರು ಜನರು. ಆ್ಯಕ್ಚುಲಿ ಹೇಳಬೇಕು ಅಂತೇಳಿದರೆ ಟಾಕ್ಸಿಕ್ ಸಿನಿಮಾದ್ರ ಬಗ್ಗೆ ಮಾಡುವಾಗ ಏನು ಅಷ್ಟೊಂದು ದೊಡ್ಡ ನೆಗೆಟಿವ್ ಬಂದಿಲ್ಲ, ಪಾಸಿಟಿವ್ ಆಗಿ ತಗೊಂಡ್ರು. ಮತ್ತು ವಿರೋಧ ಬಂತು, ಪರ ವಿರೋಧ ಇತ್ತು. ಬಟ್ ಫ್ಯಾನ್ ಇಂಡಿಯಾ ಅಂತ ನೋಡಿದಾಗ ಸ್ವಲ್ಪ ಪಾಸಿಟಿವೇ ಬಂತು. ಅದೇ ಮೈಂಡ್ಸೆಟ್ಟನ್ನು ಹಾಡಲ್ಲಿ ತಂದ್ರೆ ಏನು ಅಂತ ಹೇಳುವಂಥದ್ದು ನನಗೆ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಬಟ್ ಸಾಹಿತ್ಯ ಅಂತ ಬಂದಾಗ ಈಗ ಅದೇ ಅಲ್ಲ ಇರುವುದು, ನಾವು ಮಾಡುವ ಮಾತುಗಳು, ನಾವು ಬರೆಯೋ ಪದಗಳು, ಇದೇ ನಮ್ಮನ್ನು ಜಡ್ಜ್ ಮಾಡುತ್ತೆ ಅಂತ ಹೇಳುವಂಥದ್ದು. ಅದಕ್ಕೆ ನಾವು ಮಾತಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳುವಂಥದ್ದು ಇದಕ್ಕೆ ಕಾಣ್ತದೆ. ಹಾಗಾಗಿ ಸಾಧಾರಣ ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಉಂಟು. ಅಷ್ಟು ಒಳ್ಳೆ ಹಾಡುಗಳು ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಸಾಹಿತ್ಯಗಳನ್ನು ಬರಿತಾ ಇದ್ದ ನಮ್ಮ ಪ್ರೇಮ್ ಅವರಿಗೆ ಒಂದೇ ಒಂದು ಹಾಡು ಉಂಟಲ್ಲ ನೋಡಿ, ಎಷ್ಟು ಬದಲಾವಣೆ ತಂತು ಹೇಳುವಂಥದ್ದು. ಅದೇ ನಾ ಹಾಗೆ ಹೇಳಿದ್ದು ನೋಡಿ, ಇನ್ಫ್ಲುಯೆನ್ಸರ್ನವರೆಲ್ಲ ಫೋಟೋ ತೆಗೆಯೋದು ಸರಿ ತೆಗಿಬೇಕು, ಅಥವಾ ಈ ಟ್ರೋಲ್ ಪೇಜ್ನವರೆಲ್ಲ ಕೆಟ್ಟ ರೀತಿಯಲ್ಲಿ ನಮ್ಮನ್ನು ಬಿಂಬಿಸ್ತಾರೆ ಅಂತ ಹೇಳುವಂಥದ್ದು ಇಂಡಸ್ಟ್ರಿಯವರೇ ಮಾತಾಡ್ತಾರೆ. ಬಟ್ ಬಿಂಬಿಸೋಕೆ ಕಾರಣ ಯಾರಾಗ್ತಾರೆ, ಅದು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಚೆನ್ನಾಗಿದ್ದರೆ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಿದ್ದರೆ ಹೊಗಳ್ತಾರೆ ಕೂಡ ಜನ. ಹಾಗಾಗಿ ಈ ಒಂದು ಟೈಮಲ್ಲಿ ಪ್ರೇಮ್ ಅವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಂತ. ಅವರು ಏನು ಸಾಮಾನ್ಯದವರಲ್ಲ, ಅವರಿಗೆ ಎಲ್ಲವೂ ಗೊತ್ತಿರುತ್ತೆ, ಇದು ಯಾವ ರೀತಿ ಹೋಗುತ್ತೆ ಏನು ಅಂತ ಹೇಳುವಂಥದ್ದು ಗೊತ್ತಿರುತ್ತೆ. ಬಟ್ ಇಷ್ಟೊಂದು ಎಫೆಕ್ಟ್ ಬೀಳುತ್ತದೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಂದು ಸ್ವಲ್ಪ ನೆಗೆಟಿವ್ ಬರ್ಬೋದು ಅಂತ ಅಂದ್ಕೊಂಡ್ರು, ನೆಗೆಟಿವ್ ಬಂದ್ರೇ ಸ್ವಲ್ಪ ಪಬ್ಲಿಸಿಟಿ ಸಿಗುತ್ತೆ ಅಂತ ಕೂಡ ಅಂದ್ಕೊಂಡಿರ್ಬೋದಾ ಏನೋ ಅಂತ ಗೊತ್ತಿಲ್ಲ. ಬಟ್ ಇದು ಫ್ಯಾನ್ ಇಂಡಿಯಾ ಅಂತ ಕರ್ನಾಟಕ ಬಿಡಿ, ಈಗ ಫ್ಯಾನ್ ಇಂಡಿಯಾ ಅಂತ ಹೋದಾಗ ಎಲ್ಲರೂ ವಿರೋಧ ಮಾಡ್ತಾಯಿದ್ರು. ಅದೇ ನನಗೆ ಆಶ್ಚರ್ಯ ಆಯಿತು ಮಾರೆ.
ಮಾಡ್ತಾರೆ. ಅವರ ಹಾಡುಗಳು ತುಂಬ ಒಳ್ಳೆಯದಿರುತ್ತೆ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿರುತ್ತೆ. ಈ ಒಂದು ಹಾಡು ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಬಂತು. ಅದು ಸಿನಿಮಾಂದು ಚೆನ್ನಾಗಿರ್ಬೋದು, KD ಸಿನಿಮಾ ತುಂಬ ಚೆನ್ನಾಗಿರ್ಬೋದು. ಯಾಕಂದರೆ ಇದರ ಫಸ್ಟಿನ ಹಾಡೆಲ್ಲ ಕೇಳುವಾಗ ತುಂಬ ಚೆನ್ನಾಗಿದೆ ಅಂತ ನನಗೂ ಅನ್ನಿಸ್ತು. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು ನೋಡಿ. ಈಗ ಅವರಿಗೆ ಫಸ್ಟ್ ಸಾಂಗಿಗೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಬರುವಾಗ ಇದು ನೆಗೆಟಿವ್ ಬಂದಾಗ ಇದನ್ನು ಕೂಡ ಅವರು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ, ಮಾಡಬೇಕು ಕೂಡ. ಹಾಗಾಗಿ ಹಿಂದಿಯಲ್ಲಿ ಏನೋ ಆ ಸಾಂಗನ್ನು ಡಿಲೀಟ್ ಮಾಡಿದ್ದಾರೆ, ತೆಗೆದಿದ್ದಾರೆ ಅಂತ ಕೇಳಿಬಿಟ್ಟೆ. ಕನ್ನಡದಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಈ ಥರದಕ್ಕೆ ಈಗ ಎಲ್ಲವನ್ನು ನಾವು ಓಪನ್ ಆಗಿ ಹೇಳೋದು ಮಾಡೋದು, ಈಗ ಕೆಲವರೆಲ್ಲ ಹೇಳ್ತಾರೆ ನೋಡಿ, ನಾನು ಕುಡ್ದಾಗ ನನಗೆ ಈ ಥರ ಯೋಚನೆ ಬಂತು ಬರದ್ದೆ. ಈಗ ಕೆಲವರು, ನಾನು ಇತ್ತೀಚೆಗೆ ಕೆಲವು ನಮ್ಮ ಇಲ್ಲಿ ಲೋಕಲ್ ಸಿನಿಮಾದಲ್ಲಿ ಹೋಗುವಾಗ ಕೂಡ ಒಂದೊಂದು ಬಿಯರ್ ಹಾಕಿದ್ವಿ, ಆವಾಗ ನಮಗೆ ಈ ಥರ ಸಿನಿಮಾದ ಬಗ್ಗೆ ಪ್ಲ್ಯಾನ್ ಬಂತು. ಅಂದರೆ ಡ್ರಿಂಕ್ಸ್ ಮಾಡಿದರೆ ಮಾತ್ರ ಸಿನಿಮಾದ ಪ್ಲ್ಯಾನಿಂಗ್ ಬರೋದಾ, ಆ ಥರದ್ದೆಲ್ಲ ಹಾಗೆಲ್ಲ ಆಗಬಾರ್ದು. ಕುಡ್ದಾಗ ಬರೆಯೋದು, ಕುಡ್ದಾಗ ಲಿರಿಕ್ಸ್ ಬರೆಯೋದು, ಕುಡ್ದಾಗ ಸಿನಿಮಾದ ಯೋಚನೆ ಬರೋದು, ಅದು ಎಷ್ಟು ಸರಿ? ಕುಡಿಯೋದೇ ತಪ್ಪು ಅಂತ ಹೇಳ್ತೇವಲ್ಲ, ಸಿನಿಮಾದಲ್ಲೇ ಹೇಳ್ತಾರೆ ನೋಡಿ, ಕುಡಿಯೋದೇ ತಪ್ಪು ಅಂತ. ಹಾಗಾಗಿ ಅದೆಲ್ಲ ನನಗೂ ಅಷ್ಟೊಂದು ಕರೆಕ್ಟ್ ಅನಿಸಲ್ಲ. ಅಕಸ್ಮಾತ್ ಈಗ ಕುಡ್ದಾಗಲೇ ನಿಮಗೆ ಬರೋದು ಅಂತ ಹೇಳಿದ್ರು ಕೂಡ ಅದನ್ನು ಪಬ್ಲಿಕ್ಕಲ್ಲಿ ನನಗೆ ಕುಡಿದು ಬರ್ದೆ ನಾನು ಹಾಗೆ ಅದು ಹೇಳೋದು ಎಷ್ಟು ಸರಿ ಅಂತ ನನಗೂ ಕೂಡ ನಾನು ಕೆಲವೊಮ್ಮೆ ಯೋಚನೆ ಮಾಡ್ತೇನೆ. ಅಂದರೆ ಆ ಥರ ಎಲ್ಲ ಹೇಳೋದು ಎಷ್ಟು ಸರಿಯಾ, ಅದು ಕರೆಕ್ಟಾ ಹಾಗೆ ಹೇಳೋದು ಅಂತ ಹೇಳುವಂಥದ್ದು. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಈ ಥರ ವಿಚಾರ ಬಂದಾಗ? ನಾನು ಮಾತಾಡೋಕ್ಕೆ ತುಂಬ ಈ ಒಂದು ವಿಚಾರದಲ್ಲಿ ಕಾರಣ ಯಾಕೆ ಅಂತ ಹೇಳಿದರೆ, ನನಗೂ ಈಗ ಕೆಲವರೆಲ್ಲ ಸುಮ್ಮನೆ ನಮ್ಮ ಸುತ್ತಮುತ್ತಲ ಜನರು ಇರ್ತಾರೆ ಆಯಿತಾ, ತಮಾಷೆ ಮಾಡಿಕೊಂಡು ನಗಾಡ್ಕೊಂಡು, ಅದು ಅರ್ಥವಿರಲ್ಲ, ಡಬಲ್ ಮೀನಿಂಗ್, ಅದು ಸಿಂಪಲ್ ಆಗಿದ್ದಾರೆ ಓಕೆ, ಒಮ್ಮೊಮ್ಮೆ ಅರ್ಥವಿರಲ್ಲ, ಏನೆಲ್ಲ ಇರುತ್ತೆ, ಅದಕ್ಕೆ ತುಂಬ ನಗಾಡ್ಕೊಂಡು ಆಮೇಲೆ ನಮ್ಮ ಹತ್ರ ಬಂದ್ಕೊಂಡು ನಿನ್ನ ಮನಸ್ಸಲ್ಲೆಲ್ಲ ಆ ಥರ ಓಡಿರೋಲ್ವಾ, ನಿನ್ನ ಮನಸ್ಸಲ್ಲೆಲ್ಲ ಇರುತ್ತೆ ಬಟ್ ನೀನು ಹೊರಗಡೆ ತೋರಿಸ್ಕೊಳ್ಳಲ್ಲ ಹಾಗೆ ಅಂತ ಹೇಳ್ತಾರೆ. ಮನಸ್ಸಲ್ಲಿ ಉಂಟಾ ಇಲ್ವಾ, ಬಟ್ ಇದ್ರೂ ಕೂಡ ಅದನ್ನು ಹೊರಗಡೆ ತೋರಿಸ್ಕೊಳ್ಳುವ ಅಗತ್ಯ ಕೂಡ ಇಲ್ಲ ನೋಡಿ. ಕೆಟ್ಟದ್ದು ನೆಗೆಟಿವ್ ಏನಿದ್ರು ಕೂಡ ನಾವು ಹೊರಗಡೆ ತೋರಿಸ್ಬೇಕು ಅಂತಿಲ್ಲ. ಪಾಸಿಟಿವ್ ಆಗಿರೋದು ಏನಾದಿದ್ರೆ ಅದನ್ನು ತೋರಿಸ್ಕೊಳ್ಬೋದು, ಅದನ್ನು ಹೇಳ್ಬೋದು ಅಂತ. ಅದೇ ರೀತಿ ಆಯಿತು ಅಂತ ಅನ್ನಿಸ್ತಾ ಉಂಟು ಈ ಒಂದು ಹಾಡಲ್ಲಿ. ತುಂಬ ಡೀಪಾಗಿ ಒಳಗೆ ಹೋದ್ರ ಅಂತ ಅನ್ನಿಸ್ತು ಪ್ರೇಮ್ ಅವರು. ಬಟ್ ಸ್ವಲ್ಪ ಎಫೆಕ್ಟ್ ಆಯಿತು. ಅಂದರೆ ಕೆಲವರು ಈಗ ಫ್ಯಾಮಿಲಿ ಆಡಿಯನ್ಸ್ ಅಂತ ಹೋದಾಗ ಈ ಥರ ಹಾಡುಗಳೆಲ್ಲ ಬಂದಾಗೆ, ಅದೇ ಅಲ್ಲ ತಮಿಳಾಗಿರ್ಬೋದು, ಇದರಲ್ಲಿ ಅನಿರುದ್ಧ ಅವರ ಒಂದು ಹಾಡಿಗೆ ಜನ ಆ ಸಿನಿಮಾ ತಗೊಂಡು ಹೋಗ್ತದೆ. ಅವರ ಹಾಡೇ ಎಷ್ಟು ಚೆನ್ನಾಗಿರುತ್ತೆ, ಆ ಸಿನಿಮಾವೇ ಆ ಹಾಡಿಂದ ಮುಂದೆ ಹೋಗ್ತದೆ, ಆ ರೀತಿ ಎಲ್ಲ ಇರುತ್ತೆ. ಹಾಗಾಗಿ ಒಂದು ಹಾಡು ಕೂಡ ಜಡ್ಜ್ ಮಾಡುತ್ತೆ ಅಂತ ಅನ್ನಿಸ್ತು. ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಹೋಗಬೇಕಾ, ಈ ಥರ ಹಾಡೆಲ್ಲ ಇರ್ಬೋದು ಹಂಗೆ ಹಿಂಗೆ ಅಂತ. ಸಿನಿಮಾಕ್ಕೂ ಕೂಡ ಸಣ್ಣ ಎಫೆಕ್ಟ್ ಆಗ್ಬೋದು ಅಂತ ಕಾಣ್ತುಂಟು. ಹಾಗಾಗಿ ಏನನ್ನಿಸ್ತು, ನೀವು ಸಾಂಗ್ ಎಲ್ಲ ನೋಡಿದ್ರಾ, ಹಿಂಗೆ ಏನು ಅಂತ ಹೇಳುವಂಥದ್ದು ಕಮೆಂಟ್ ಹಾಕಿ ಆಯಿತಾ. ಪ್ರೇಮ್ಸ್ ಅವರು ಏನು ಮಾಡ್ಲಿಕ್ಕೆ ಆಗಲ್ಲ, ಹಾಡಂತೂ ರಿಲೀಸ್ ಆಗಿದೆ. ಅಂದರೆ ಈ ಥರ ಎಲ್ಲ ಹಾಡಾಗುವಾಗ ಒಂದು 10 ಜನಕ್ಕಾದರೂ ತೋರಿಸಲ್ವ ಅಂತ ಹೇಳುವಂಥದ್ದೇ ನನಗೊಂದು, ಅಂದರೆ ಹೇಳಲ್ವ ಇದು ಬೇಡವಾ, ಬೇಕಾ ಬೇಡ ಅಂತ. ಈಗ ನಾವೀಗ ಇಡೀ ದೇಶನೇ ಮಾತಾಡ್ತಿರುವಾಗ ಈಗ ಹಾಡು ರಿಲೀಸ್ ಆಗೋಕ್ಕೂ ಮುಂಚೆ ಕೂಡ ಯಾರಿಗೂ ತೋರಿಸಲ್ವಾ, ಅಥವಾ ತೋರಿಸಿದ್ರು ಕೂಡ ಅವರೆಲ್ಲ ಸೂಪರ್ ಉಂಟು ಅಂತ ಹೇಳಿದ್ರ, ಅಥವಾ ಇದು ಬೇಡ ಅಂತ ಹೇಳಿದ್ರೆ ಏನು ಹಂಗೆ ಹೇಳೋದೇ ಇಲ್ವಾ ಅಂತ. ಈ ಒಂದು ಸಿಚುವೇಶನ್ ತಂದು ಕೊಡುತ್ತೆ ಅಂತ ಯಾರೂ ಹೇಳಿಲ್ವಾ ಏನು ತಿಳುವಂಥದ್ದು ಸ್ವಲ್ಪ ಕನ್ಫ್ಯೂಸ್ ಮಾರೆ. ಇರಲಿ, ಏನೇ ಆಗಲಿ, ನಾವು ಎಲ್ಲದರಲ್ಲೂ ಪಾಸಿಟಿವ್ ಹುಡುಕುವ. ಅದು ಹಾಡಲ್ಲಿ ನೆಗೆಟಿವ್ ಇತ್ತು, ಅದನ್ನು ಸ್ವಲ್ಪ ಸೈಡಿಗೆ ಹಾಕಿ ಸಿನಿಮಾಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಕೂಡ ಹಾರಿಸುವ. ನಿಮ್ಗೇನು ಅನ್ನಿಸ್ತು, ನೀವೇನಾದರೂ ಆ ಹಾಡನ್ನು ನೋಡಿದ್ವಾ? ಸರಿಸೆ ಸೆರಗ ಸರಿಸೆ ಅಂತ. ಹಿಂದಿ ಆಡಿಯನ್ಸ್ ಅಂತೂ ತುಂಬ, ನಾನು ದೊಡ್ಡ ಮಿಲಿಯನ್ಸ್ ಏನು ಫಾಲೋವರ್ಸ್, ಮತ್ತು ಟ್ವಿಟರ್ ಎಕ್ಸ್ ಖಾತೆಗಳಲ್ಲೆಲ್ಲ ಅಷ್ಟು ಫಾಲೋವರ್ಸ್ ಇದ್ದವರು ಕೂಡ ಈ ಒಂದು ಹಾಡು ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಏನು ಅಗತ್ಯ ಉಂಟು ನೋಡಿ, ಇದರ ಬಗ್ಗೆ ನೆಗೆಟಿವ್ ಮಾಡಿ ಏನು ಅಗತ್ಯ ಉಂಟು, ಏನಿಲ್ಲ. ಬಟ್ ಏನೋ ಒಂದು ರಾಂಗ್ ಆಗಿದೆ ಕೆಲವು ಉದ್ದೇಶಕ್ಕೆಲ್ಲ ಮಾತಾಡೋದು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ನಮ್ಮ KD ಸಿನಿಮಾದ ತಂಡದವರು ಕೂಡ, ಪ್ರೇಮ್ ಸಾರ್ನವ್ರು ಕೂಡ. ಇರಲಿ, ಎಲ್ಲವೂ ಒಳ್ಳೆಯದಾಗಲಿ. ಇದು ಈ ಥರದ್ದೆಲ್ಲ ಆದರೆ ಒಂದು ಸ್ವಲ್ಪ ಅವೇರ್ನೆಸ್ ಕೂಡ ಬರುತ್ತೆ ಅಂತ ಅಂದ್ಕೊಳ್ಬೋದಲ್ಲ. ಇಲ್ಲಾಂದರೆ ಬರೆದಿದ್ದೇ ಹಾಡು, ಮಾಡಿದ್ದೇ ಸಿನಿಮಾ, ಈ ಥರ ಎಲ್ಲ ಆಗುತ್ತೆ ನೋಡಿ. ಸ್ವಲ್ಪ ಈ ಥರ ಎಲ್ಲ ಆಗಬೇಕು, ಜನರಿಗೆ ಗೊತ್ತಾಗ್ತದೆ. ಸ್ವಲ್ಪ ಜನರೆಲ್ಲ ಮಾತಾಡ್ತಾರೆ, ಏನು ಬೇಕು ಏನು ಬೇಡ ತಿಳುವಂಥದ್ದು ಜನರಿಗೆ ಕೂಡ ಗೊತ್ತಾಗಬೇಕು. ಮತ್ತು ಸಿನಿಮಾ ಮಾಡೋರಿಗೆ ಕೂಡ ಸ್ವಲ್ಪ ಅವರಿಗೆ ಅನುಭವ ಆಗ್ತದೆ, ಇದನ್ನು ಈ ಥರದ್ದೆಲ್ಲ ಜನ ಒಪ್ಕೊಳ್ಳಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳುವ. ನಿಮಗೇನು ಅನ್ನಿಸ್ತಿರುವಂಥದ್ದನ್ನು ಕಮೆಂಟ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ನಮಸ್ಕಾರ.